ಭೂಮಿಯ ಮೇಲೆ ನಡೆದಂತಹ ಎಷ್ಟೋ ಘಟನೆಗಳು ಇತಿಹಾಸಗಳನ್ನು ನಾವು ದಾಖಲಿಸಿದ್ರೂ ಅದು ಇವತ್ತಿಗೆ ನಾಶ ಆಗಿರ್ಬೋದು. ಎಷ್ಟೋ ಕಥೆಗಳು ದಂತಕಥೆಗಳಾಗಿ ಪರಿವರ್ತನೆಗೊಂಡಿರ್ಬೋದು. ಎಷ್ಟೋ ಇತಿಹಾಸಗಳು ಪುರಾಣಗಳ ರೀತಿ ಹೇಳಲ್ಪಟ್ಟಿರಬಹುದು. ಇವತ್ತು ನಾವು ಮಾತಾಡ್ತಿರುವಂಥದ್ದು ಅಂತಹದ್ದೇ ಒಂದು ಕಥೆಯ ಬಗ್ಗೆ. ಸ್ನೇಹಿತರೆ, ಇವತ್ತಿನ ಕಥೆಯಲ್ಲಿ ಒಂದು ಮುಳುಗಿರುವ ಖಂಡ ಇದೆ, ಎರಡು ದೈವಿಕ ಜನಾಂಗ ಇದೆ. ಇವತ್ತಿನ ಕಥೆಯಲ್ಲಿ ಒಂದು ವಿನಾಶ ಕೂಡ ಇದೆ. ತಡ ಮಾಡೋದು ಬೇಡ, ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. 1858ರಲ್ಲಿ ಫಿಲಿಪ್ ಸ್ಲೇಟರ್ ವಿಜ್ಞಾನಿಗಳ ಸಮುದಾಯದಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿದ್ದರು. ಅವರು ಪ್ರಾಣಿಗಳ ವರ್ಗಗಳನ್ನು ಆಧಾರವಾಗಿಟ್ಕೊಂಡು ಭೂಮಿಯನ್ನು 6 ಖಂಡಗಳಾಗಿ ವಿಂಗಡಿಸಿದರು. ಪೆಲಿಯಾರ್ಕ್ಟಿಕ್, ಇಥಿಯೋಪಿಯನ್, ಇಂಡಿಯನ್, ಆಸ್ಟ್ರೇಲಿಯನ್, ನಿಯಾರ್ಕ್ಟಿಕ್, ನಿಯೋಟ್ರಾಪಿಕಲ್ ಎಂದು ವಿಭಜನೆ ಮಾಡಿದರು. ಈ ಸ್ಲೇಟರ್ ವ್ಯವಸ್ಥೆಯನ್ನು ಇಂದಿಗೂ ಸಹ ಬಳಸಲಾಗ್ತಿದೆ. ಸ್ಲೇಟರ್ ತನ್ನ ವರ್ಗೀಕರಣವನ್ನು ರಚಿಸುವಷ್ಟರಲ್ಲಿ ಒಂದು ರಹಸ್ಯಮಯವಾದಂತಹ ಪ್ರಶ್ನೆ ಎದುರಾಗಿತ್ತು. ಲೇಮರ್ಸ್ಗಳ ಪಳೆಯುಳಿಕೆಗಳು. ಈ ಲೇಮರ್ಸ್ಗಳ ಪಳೆಯುಳಿಕೆಗಳು ದಕ್ಷಿಣ ಅಮೆರಿಕ, ಭಾರತ, ಆಫ್ರಿಕಾ ಮತ್ತು ಮಡಗಾಸ್ಕರ್ನಲ್ಲಿ ಪತ್ತೆಗೊಂಡಿದ್ವು. ಈ ದೇಶಗಳ ಭೂಭಾಗಗಳು ನೇರವಾದಂತಹ ಸಂಪರ್ಕವನ್ನು ಹೊಂದಿಲ್ಲ. ಆದರೆ ಈ ಲೇಮರ್ಸ್ಗಳು ಈಜುವಂತಹ ಪ್ರಾಣಿಯೂ ಅಲ್ಲ. ಹಾಗಿದ್ರೆ ಈ ಪ್ರಾಣಿಗಳು ಜಗತ್ತಿನ ವಿವಿಧ ಭೂಭಾಗಗಳನ್ನು ಹೇಗೆ ತಲುಪಿದ್ವು? ಒಂದೇ ವರ್ಗದ ಪ್ರಾಣಿಗಳು ಬೇರೆ ಬೇರೆ ಕಡೆ ಒಂದೇ ಸಮಯದಲ್ಲಿ ಬೆಳವಣಿಗೆಗೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗಿದ್ರೆ ಈ ಲೇಮರ್ಸ್ಗಳು ಬೇರೆ ಬೇರೆ ದೇಶದಲ್ಲಿ ಹೇಗೆ ಪತ್ತೆಯಾದವು? ಈ ಎಲ್ಲ ಪ್ರಶ್ನೆಗಳಿಗೆ ಫಿಲಿಪ್ ಸ್ಲೇಟರ್ ಬಳಿ ಒಂದು ಉತ್ತರ ಇತ್ತು. ಆ ಉತ್ತರ ಹಲವಾರು ಭೌಗೋಳಿಕ ಪ್ರಶ್ನೆಗಳಿಗೆ, ಒಂದಷ್ಟು ಪುರಾಣ ಕಥೆಗಳಿಗೆ, ಸಿದ್ಧಾಂತಗಳಿಗೆ ಮತ್ತು ಇನ್ನೂ ಬೇಕಾದಷ್ಟು ಊಹಾಪೋಹಗಳಿಗೆ ಜನ್ಮ ನೀಡುವುದರಲ್ಲಿತ್ತು. ಆ ಉತ್ತರವೇ ಕಳೆದು ಹೋದ ಲೆಮೋರಿಯಾ ಖಂಡ, ದ ಲಾಸ್ಟ್ ಕಾಂಟಿನೆಂಟ್ ಆಫ್ ಲೆಮೋರಿಯಾ. ಸ್ಲೇಟರ್ ಈ ಖಂಡ ಆಸ್ಟ್ರೇಲಿಯಾಕ್ಕಿಂತ ದೊಡ್ಡದಿತ್ತಿರಬಹುದು, ಈ ಖಂಡ ಬೇರೆ ಬೇರೆ ಭೂಭಾಗಗಳಿಗೆ ಹೊಂದಿಕೊಂಡಿತ್ತಿರಬಹುದು. ಇದರಿಂದಾಗಿಯೇ ಒಂದು ಪ್ರಾಣಿ ವರ್ಗ ಈ ಖಂಡ ಹೊಂದಿಕೊಂಡಿದ್ದ ಭೂಪ್ರದೇಶಗಳಲ್ಲಿ ಕಾಣಿಸಿಕೊಂಡಿತ್ತಿರಬಹುದು ಎಂಬ ಸಿದ್ಧಾಂತವನ್ನು ಸಿದ್ಧಪಡಿಸಿದರು. ಫಿಲಿಪ್ ಸ್ಲೇಟರ್ ಆ ಖಂಡವನ್ನು ಲೆಮೋರಿಯಾ ಎಂದು ಕರೆದಿದ್ರು. 1864ರಲ್ಲಿ ಸ್ಲೇಟರ್ ವಿಜ್ಞಾನದ ಕುರಿತ ಪತ್ರಿಕೆಯೊಂದರಲ್ಲಿ ಅವರ ಈ ಸಿದ್ಧಾಂತದ ಕುರಿತು ಪ್ರಬಂಧವನ್ನ ಪ್ರಕಟಿಸಿದ್ರು. ಆ ಪ್ರಬಂಧದಲ್ಲಿ ಮೊದಲ ಬಾರಿಗೆ ಈ ಲೆಮೋರಿಯಾ ಖಂಡದ ಬಗ್ಗೆ ಸ್ಲೇಟರ್ ಪ್ರಸ್ತಾಪವನ್ನ ಮಾಡಿದ್ರು. ಅಂದಿನ ಕಾಲಕ್ಕೆ ಈ ಭೂಸೇತುವೆ ಪರಿಕಲ್ಪನೆ ವಿಜ್ಞಾನಿಗಳ ಸಮುದಾಯದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡಿತು. ಸರ್ ಚಾರ್ಲ್ಸ್ ಲೈಲ್ ಚಿರಪರಿಚಿತ ಭೂಶಾಸ್ತ್ರಜ್ಞ ಮತ್ತು ಶಿಕ್ಷಕರಾಗಿದ್ದರು. ಅವರು ಈ ಭೂಖಂಡಗಳು ಕಾಲಕಾಲಕ್ಕೆ ಬಹಳ ನಿಧಾನಗತಿಯಿಂದ ಸಮುದ್ರದಿಂದ ಮೇಲಕ್ಕೇರುವುದು ಮತ್ತು ಸಮುದ್ರದೊಳಗೆ ಮುಳುಗುತ್ತಿರುವುದೆಂದು ನಂಬಿದ್ದರು. ಈ ಸಿದ್ಧಾಂತ ಜನರ ಗಮನ ಸೆಳೆದಿದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಅವರೆಲ್ಲರ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಈ ಲೆಮೋರಿಯಾ ಬಹಳ ಸುಲಭವಾದ ಉತ್ತರವಾಗಿತ್ತು. ಬಹುಶಃ ಲೆಮೋರಿಯಾ ಮಾನವನ ಉಗಮ ಸ್ಥಾನವಾಗಿತ್ತು. 1888ರಲ್ಲಿ ರಷ್ಯಾದ ಥಿಯೋಸಾಫಿಕಲ್ ಸೊಸೈಟಿಯ ಸಹ ಸಂಸ್ಥಾಪಕಿ, ಥಿಯೋಸಫಿಸ್ಟ್ ಅಥವಾ ಬ್ರಹ್ಮಜ್ಞಾನಿ ಹೆಲೆನಾ ಬ್ಲಾವಿಟ್ಸ್ಕಿ ದ ಸೀಕ್ರೆಟ್ ಡಾಕ್ಟ್ರೈನ್ ಅನ್ನುವ ಪುಸ್ತಕವನ್ನು ಪ್ರಕಟಿಸ್ತಾರೆ. ಥಿಯೋಸಫಿಸ್ಟ್ ಅಂದ್ರೆ ವಿಜ್ಞಾನ, ಧರ್ಮ ಮತ್ತು ಸಿದ್ಧಾಂತಗಳ ಮೂಲಕ ಸತ್ಯವನ್ನ ಹುಡುಕುವವರು ಅಥವಾ ಭೇದಿಸುವವರು. ಈ ಥಿಯೋಸಫಿಸ್ಟ್ಗಳು ಪ್ರಾಚೀನವಾದ ಒಂದು ಜ್ಞಾನ ಎಲ್ಲ ಪ್ರಮುಖ ಧರ್ಮವನ್ನ ಜಗತ್ತಿನಾದ್ಯಂತ ಒಗ್ಗೂಡಿಸಿರುವುದಾಗಿ ನಂಬ್ತಾರೆ. ಹೆಲೆನಾರ ಪುಸ್ತಕ ದ ಸೀಕ್ರೆಟ್ ಡಾಕ್ಟ್ರೈನ್ ಮಾನವರ ಉಗಮದ ಬಗ್ಗೆ ಅವರ ಅಭಿಪ್ರಾಯ ಮತ್ತು ತರ್ಕವನ್ನ ಜಗತ್ತಿಗೆ ತಿಳಿಸುವ ಪ್ರಯತ್ನವಾಗಿತ್ತು. ಅದರಲ್ಲಿ ಅವರು ಮೂಲ ಮಾನವ ಜನಾಂಗದ 7 ಹಂತದ ಬೆಳವಣಿಗೆಯ ಅನುಕ್ರಮದ ಮೂಲಕ ಒಂದು ಹೊಸ ಸಿದ್ಧಾಂತವನ್ನ ವ್ಯಕ್ತಪಡಿಸಿದ್ರು. ಆ ಸಿದ್ಧಾಂತದ ಪ್ರಕಾರ ನಾವೀಗ 5ನೇ ಹಂತದಲ್ಲಿದ್ದೀವಿ. ಮೊದಲನೇ ಮೂಲ ಜನಾಂಗದ ಹಂತದಲ್ಲಿ ಭೌತಿಕವಾದ ದೇಹವೇ ಇರಲಿಲ್ವಂತೆ. ಬದಲಾಗಿ ಅಲೌಕಿಕವಾದ ಆತ್ಮದ ರೂಪದಲ್ಲಿ ಜೀವವು ಹುಟ್ಟಿಕೊಂಡಿತ್ತಂತೆ. 2ನೇ ಮೂಲ ಜನಾಂಗದ ಹಂತದಲ್ಲಿ ಆಕಾರರಹಿತ ಮತ್ತು ಲಿಂಗರಹಿತ ಜೀವಿಗಳಿದ್ವಂತೆ. ಅವರು ಸಂತತಿಯನ್ನ ನೈಸರ್ಗಿಕ ಅಬೀಜ ಸಂತಾನೋತ್ಪತ್ತಿ ಅಥವಾ ನ್ಯಾಚುರಲ್ ಕ್ಲೋನಿಂಗ್ ಮೂಲಕ ಪಡಿತಿದ್ರಂತೆ. 3ನೇ ಮೂಲ ಜನಾಂಗದ ಹಂತವು ಲೆಮೋರಿಯಾನಲ್ಲಿ ಪ್ರವರ್ಧಮಾನದಲ್ಲಿತ್ತಂತೆ. ಅವುಗಳು ಡೈನಾಸಾರ್ಗಳೊಂದಿಗೆ ಸಮಕಾಲೀನರಾಗಿ ಸಹಬಾಳ್ವೆ ನಡೆಸಿದ್ರಂತೆ. ಥಿಯೋಸಫಿಸ್ಟ್ ಡಬ್ಲ್ಯೂ ಸ್ಕಾಟ್ ಎಲಿಯಟ್ ಪ್ರಕಾರ ಈ 3ನೇ ಮೂಲ ಜನಾಂಗದ ಲೆಮೋರಿಯನ್ ಮಾನವರು ದೈತ್ಯಾಕಾರದ ಜೀವಿಗಳಾಗಿದ್ರಂತೆ. ಈ ದೈತ್ಯರು
12 ರಿಂದ 15 ಫೀಟ್ ಎತ್ತರದವರಾಗಿದ್ದು ಹಳದಿ ಕಂದು ಬಣ್ಣದ ಮೈ ಬಣ್ಣ ಹೊಂದಿದ್ರು. ಅವರಿಗೆ ವಿಚಿತ್ರವಾದ ಚಪ್ಪಟೆ ಮುಖ ಮತ್ತು ಮೊನಚಾದ ಸಣ್ಣ ಕಣ್ಣುಗಳು ಬಹಳ ಅಂತರದಲ್ಲಿ ಇತ್ತಂತೆ. ಕೈಕಾಲುಗಳು ಇಂದಿನ ಮಾನವರಿಗಿಂತ ಬಹಳಷ್ಟು ಉದ್ದವಾಗಿತ್ತಂತೆ. ಲಮೋರಿಯನ್ ನಾಗರಿಕತೆಯ ಶುರುವಿನ ಹಂತದಲ್ಲಿ ಈ ಜೀವಿಗಳು ಸಂತಾನೋತ್ಪತ್ತಿಯನ್ನ ಮೊಟ್ಟೆಯ ಮೂಲಕ ಪಡಿತಾ ಇದ್ರಂತೆ. ಲಕ್ಷಾಂತರ ವರ್ಷಗಳ ವಿಕಾಸದ ನಂತರ ಸಂತಾನೋತ್ಪತ್ತಿಯ ಕ್ರಿಯೆಯು ಬೆಳವಣಿಗೆಗೊಂಡು ಇವತ್ತಿನ ರೀತಿಗೆ ಬಂದು ತಲುಪಿದೆಯಂತೆ. ಈ ಲೆಮೋರಿಯನ್ಸ್ ಬಗ್ಗೆ ಹೆಲೆನಾ ಬ್ಲಾವಿಟ್ಸ್ಕಿ ಮತ್ತೆ ಅವರ ಅನುಯಾಯಿಗಳಷ್ಟೇ ಮಾತಾಡಿಲ್ಲ. ಬದಲಾಗಿ ಬ್ರಿಟಿಷ್ ಬರಹಗಾರರಾದಂಥ ಜೇಮ್ಸ್ ಚರ್ಚ್ವಾರ್ಡ್ ಇದೇ ರೀತಿಯ ಮುಳುಗಡೆಯಾದ ಒಂದು ಖಂಡದ ಕಥೆಯನ್ನ ಬರೆಯಲು ಶುರು ಮಾಡಿದ್ರು. ಅದಕ್ಕೆ ಅವರು ಮುಳುಗಡೆಯಾದ ಖಂಡ ಮ್ಯೂ ಎಂದು ಹೆಸರಿಸಿದ್ರು. ಮೊದಲಿಗೆ ಪ್ಲೇಟೋನ ಕತೆ ಅಟ್ಲಾಂಟಿಸ್ಗೆ ಆ ಖಂಡವನ್ನ ಜೋಡಿಸಬಹುದು ಎಂದು ಜನರು ಭಾವಿಸಿದ್ರು. ಆದರೆ ಚರ್ಚ್ವಾರ್ಡ್ ಆ ಖಂಡವನ್ನ ಲಮೋರಿಯಾಗೆ ತಳುಕು ಹಾಕಿದ್ರು. ಬಹಳಷ್ಟು ಜನ ಅಟ್ಲಾಂಟಿಸ್ ಮತ್ತು ಲಮೋರಿಯಾ ಒಂದೇ ಅಂತ ಕೂಡ ನಂಬ್ತಾರೆ. ಸ್ನೇಹಿತರೆ, ಒಂದು ಆಶ್ಚರ್ಯಕರ ವಿಷಯ ಏನಪ್ಪಾ ಅಂದ್ರೆ, ಸ್ಕ್ಲೇಟರ್ ಲೆಮೋರಿಯಾ ಬಗ್ಗೆ ಹೇಳೋಕ್ಕೂ ಸಾವಿರಾರು ವರ್ಷ ಮುಂಚೆನೆ ಭಾರತದ ದಕ್ಷಿಣದಲ್ಲಿದ್ದಂತಹ ಜನರು ಇದೇ ರೀತಿ ಮುಳುಗಡೆಯಾಗಿರುವ ಭೂಖಂಡವನ್ನ ಗುರುತಿಸಿ ದಾಖಲಿಸಿದ್ರು. ಪ್ರಾಚೀನ ತಮಿಳು ಸಾಹಿತ್ಯದಲ್ಲಿ ಆ ಖಂಡವನ್ನ ಕುಮಾರಿ ಖಂಡಂ ಅಂತ ಗುರುತಿಸಲಾಗಿತ್ತು. ಪ್ರಾಚೀನ ತಮಿಳು ಸಾಹಿತ್ಯದ ಪ್ರಕಾರ ಅದು ಮಹಿಳಾ ಪ್ರಾಧಾನ್ಯತೆ ಇದ್ದಂತಹ ಪ್ರದೇಶವಾಗಿತ್ತಂತೆ. ಅದಕ್ಕಾಗಿ ಅದನ್ನ ಕುಮಾರಿ ಅಂತ ಕರೆಯಲಾಗ್ತಿತ್ತಂತೆ. ಅಲ್ಲಿ 6 ಕೋಟಿ ಜನ ವಾಸಿಸ್ತಿದ್ರಂತೆ. ಜೇಮ್ಸ್ ಚರ್ಚ್ವಾರ್ಡ್ ಚಿಲ್ಡ್ರನ್ ಆಫ್ ಮ್ಯೂ ಎಂಬ ಸರಣಿ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಈ ತಮಿಳು ಸಾಹಿತ್ಯ ಮತ್ತು ಅದರಲ್ಲಿರೋ ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ. ಜೇಮ್ಸ್ ಚರ್ಚ್ವಾರ್ಡ್ ಪುರಾತತ್ವ ಶಾಸ್ತ್ರಜ್ಞ ಅಗಸ್ಟಸ್ ಲೆ ಪಾಂಜಾನ್ ಮತ್ತು ಇತರರ ಪ್ರಕಾರ ಈ ಮ್ಯೂ ಖಂಡವು ಉತ್ತರದಲ್ಲಿ ಹವಾಯಿಯಿಂದ, ಪೂರ್ವದಲ್ಲಿ ಈಸ್ಟರ್ ಐಲ್ಯಾಂಡ್ಗಳನ್ನು ಒಳಗೊಂಡು ಪಶ್ಚಿಮದಲ್ಲಿ ಜಪಾನ್ವರೆಗೂ ಆವರಿಸಿಕೊಂಡಿತ್ತಂತೆ. ಜಪಾನ್ ಸಮುದ್ರ ತೀರದಲ್ಲಿ ಸಿಕ್ಕಿರೋ ಯಾನಗುನಿ ಮಾನ್ಯುಮೆಂಟ್ ಇದೇ ನಾಗರಿಕತೆಯ ಮುಳುಗಡೆಯಾದ ಪಳೆಯುಳಿಕೆ ಎಂದು ಹೇಳಲಾಗುತ್ತೆ. ಮೈಕ್ರೋನೇಷ್ಯಾದಲ್ಲಿ ಪತ್ತೆಯಾದ ನಾನ್ ಮಡಾಲ್ನ ಅವಶೇಷಗಳು ಈ ಖಂಡದ ದಕ್ಷಿಣ ಭಾಗ ಅಂತ ಹೇಳಲಾಗುತ್ತೆ. ನಾನ್ ಮಡಾಲ್ನಲ್ಲಿ ಜ್ವಾಲಾಮುಖಿಯಿಂದ ಹೊರಬಂದ ಶಿಲಾಪಾಕದಿಂದ ರೂಪುಗೊಂಡ ಕಲ್ಲಿನ ದಿಮ್ಮಿಯಿಂದ ಮಾಡಿದಂತಹ ಮಾನವ ನಿರ್ಮಿತ ಆಕೃತಿಗಳು ದೊರಕಿದೆ. ಅದನ್ನ ಯಾರು, ಯಾವಾಗ, ಹೇಗೆ ಕಟ್ಟಿದ್ದಾರೆ ಎಂಬುದರ ಬಗ್ಗೆ ಇಂದಿಗೂ ಮಾಹಿತಿ ಇಲ್ಲ. ಆದರೆ ಆ ಸಮಾಜ ಅತ್ಯಾಧುನಿಕವಾಗಿತ್ತು ಎಂಬುದಕ್ಕೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದೆ. ಸ್ವಲ್ಪ ವರ್ಷಗಳ ಹಿಂದೆ ನಡೆಸಿದ ಲಿಡಾರ್ ಇಮೇಜಿಂಗ್ ಸರ್ವೆನಲ್ಲಿ ಆ ಜಾಗದಲ್ಲಿ ಮಾನವ ನಿರ್ಮಿತ ಅಥವಾ ಕೃತಕವಾದ ನೀರಾವರಿ ವ್ಯವಸ್ಥೆ ಇದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದು ಸುತ್ತಲೂ ಸಿಹಿ ನೀರನ್ನು ಒದಗಿಸಲು ಬಳಸಲಾಗ್ತಿತ್ತಂತೆ. ಜೊತೆಗೆ ಒಳಚರಂಡಿ ವ್ಯವಸ್ಥೆ ಕೂಡ ಅಲ್ಲಿ ಇದ್ದ ಬಗ್ಗೆ ಸಾಕ್ಷ್ಯಗಳು ಸಿಕ್ಕಿದೆಯಂತೆ. ಈಸ್ಟರ್ ಐಲ್ಯಾಂಡ್ ಈ ಮ್ಯೂ ಖಂಡದ ಪೂರ್ವ ಭಾಗ. ಇದು ಸಣ್ಣದಾದ ದ್ವೀಪ. ಸುತ್ತಲೂ ಎಷ್ಟು ದೂರ ನೋಡಿದರೂ ಸಾಗರವೇ ಕಾಣುವ ಜಗತ್ತಿನಿಂದ ಪ್ರತ್ಯೇಕವಾದಂತಿರುವ ಭೂಪ್ರದೇಶ. ಆದರೆ ಒಂದು ಸಮಯದಲ್ಲಿ ಆ ಜಾಗದಲ್ಲಿ 12,000 ಜನರು ವಾಸಿಸ್ತಿದ್ರಂತೆ. ಹಾಗಿದ್ರೆ ಮಾನವರು ಆ ದ್ವೀಪವನ್ನ ಹೇಗೆ ತಲುಪಿದ್ರು? ವಿಜ್ಞಾನ ಮತ್ತು ವಿಜ್ಞಾನಿಗಳ ಪ್ರಕಾರ ಪೆಸಿಫಿಕ್ ಮಹಾಸಾಗರದಲ್ಲಿ ಸಣ್ಣ ಸಣ್ಣ ದೋಣಿಗಳ ಮೂಲಕ ಸಾವಿರಾರು ಮೈಲಿಗಳು ದಾಟಿ ಮಾನವರು ಆ ದ್ವೀಪವನ್ನ ತಲುಪಿದ್ರಂತೆ. ಆದರೆ ಈ ಮ್ಯೂ ಅನ್ನೋ ಖಂಡ ನಿಜವಾಗ್ಲೂ ಇದ್ದಿದ್ದೇ ಆದಲ್ಲಿ ಮಾನವರು ಕೇವಲ ಕಾಲ್ನಡಿಗೆಯ ಮೂಲಕ ಆ ಸ್ಥಳವನ್ನ ತಲುಪಿರಬಹುದು. ಜೊತೆಗೆ ಇದು ಪಾಲಿನೇಷಿಯನ್ ಮತ್ತೆ ಗ್ರೀಕ್ ಭಾಷೆಗಳಲ್ಲಿರೋ ಸಾಮ್ಯತೆಯನ್ನು ಕೂಡ ವಿವರಿಸುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದು ಹೆಚ್ಚು ಸಾಧ್ಯ ಅನ್ಸುತ್ತೆ? ಜನರು ಪ್ರಾಣಭಯದೊಂದಿಗೆ ಮಹಾಸಾಗರವನ್ನ ಸಣ್ಣ ಸಣ್ಣ ದೋಣಿಗಳಲ್ಲಿ ಸಾವಿರಾರು ಮೈಲಿಗಳು ದಾಟಿ ಆ ದ್ವೀಪವನ್ನ ತಲುಪಿರ್ಬೋದಾ? ಅಥವಾ ಕಾಡಿನಲ್ಲಿ ಕಾಲ್ನಡಿಗೆಯ ಮೂಲಕ ಆಹಾರ ನಿರೀಕ್ಷಣೆಯನ್ನ ಮಾಡ್ತಾ ಆ ದ್ವೀಪವನ್ನ ಮುಟ್ಟಿರ್ಬೋದಾ? ಇನ್ನೊಂದು ಕುತೂಹಲಕರ ಮಾಹಿತಿ ಏನಪ್ಪಾ ಅಂದ್ರೆ, ಈಜಿಪ್ಟ್ನಲ್ಲಿ ಪೂಜೆ ಮಾಡ್ತಿದ್ದ ಹಾಗೆ ಈ ಈಸ್ಟರ್ ಐಲ್ಯಾಂಡ್ನಲ್ಲೂ ರಾ ಅಂದ್ರೆ ರವಿ ಅಥವಾ ಸೂರ್ಯನನ್ನ ಪೂಜಿಸ್ತಿದ್ರಂತೆ. ಈ ಸಾಮ್ಯತೆ ಮತ್ತು ಧರ್ಮಾಚರಣೆಗಳು, ಈ ನಾಗರಿಕತೆಗಳು ಒಂದೇ ಮೂಲದಿಂದ ಹುಟ್ಟಿರಬಹುದು ಅಥವಾ ಯಾವುದೋ ಒಂದು ಸಮಯದಲ್ಲಿ ಬೆರೆತಿರಬಹುದು ಎಂಬುದನ್ನು ಸೂಚಿಸುತ್ತೆ. ಜೇಮ್ಸ್ ಚರ್ಚ್ವಾರ್ಡ್, ಹೆಲೆನಾ ಬ್ಲಾವಿಟ್ಸ್ಕಿ,
ಲೆಪಾನ್ಜಾನ್. ಇವರೆಲ್ಲರೂ ಮ್ಯೂ ಖಂಡ ಅಥವಾ ಲೆಮೋರಿಯಾನ ವಿಧ ವಿಧವಾಗಿ ವಿವರಿಸ್ತಾರೆ. ಆದರೆ ಇವರೆಲ್ಲರೂ ಒಮ್ಮತದಿಂದ ಒಪ್ಪುವ ವಿಷಯ ಏನಂದರೆ, ಈ ಖಂಡವು ಒಂದು ಮಹಾಪ್ರಳಯದಿಂದ ಸಂಪೂರ್ಣ ನಾಶವಾಗಿತ್ತು ಎಂಬುದನ್ನು. ದ ಆಡಮ್ ಆ್ಯಂಡ್ ಈವ್ ಸ್ಟೋರಿ ಈ ಪುಸ್ತಕದ ಮೂಲಕ ಚಾನ್ ಥಾಮಸ್ ಜಾಗತಿಕ ಪ್ರಳಯಗಳು, ದುರಂತಗಳು ಆವರ್ತಕವಾಗಿ ಘಟಿಸುತ್ತಲೇ ಇರುತ್ತದೆ ಎನ್ನುವುದಕ್ಕೆ ಬಲವಾದ ಸಾಕ್ಷಿಯನ್ನ ಪ್ರಸ್ತುತಪಡಿಸ್ತಾರೆ. ಲಮೋರಿಯಾ ಸಹ ಇಂತಹದೇ ಒಂದು ಪ್ರಳಯಾಂತಕ ಘಟನೆಯಲ್ಲಿ ನಾಶಗೊಂಡಿರಬಹುದು. ಈ ಸಿದ್ಧಾಂತವನ್ನು ಬೆಂಬಲಿಸುವ ಡಬ್ಲ್ಯೂ ಸ್ಕಾಟ್ ಎಲಿಯಟ್ ಮತ್ತು ಜೇಮ್ಸ್ ಬ್ರಾಮ್ವೆಲ್ ಪ್ರಕಾರ ಈ ಲಮೋರಿಯಾ ಖಂಡವು ಸುಮಾರು 11,500 ವರ್ಷಗಳ ಹಿಂದೆ ಜಾಗತಿಕ ಪ್ರಳಯದ ಕಾರಣ ಸಂಪೂರ್ಣವಾಗಿ ನಾಶವಾಯಿತಂತೆ. ಈ ದುರಂತದ ಕುರಿತು ಜಗತ್ತಿನಾದ್ಯಂತ ನಮಗೆ ಸಾಕ್ಷಿಗಳು ಕಾಣಸಿಗುತ್ತದೆ. ಗೀಜಾನ ಪಿರಮಿಡ್ಗಳು, ಭಾರತದ ದ್ವಾರಕೆಯಲ್ಲಿ ಮತ್ತು ಪುದುಚೇರಿಯಲ್ಲಿ ಸಿಕ್ಕಂತಹ ಸಮುದ್ರದೊಳಗೆ ಮುಳುಗಿರುವಂತಹ ಪುರಾತನ ನಗರಗಳು, ಆಫ್ರಿಕಾದ ಸುತ್ತಮುತ್ತ, ಈಸ್ಟರ್ ಐಲ್ಯಾಂಡ್ನಲ್ಲೂ ನಮಗೆ ಹೇರಳವಾದ ಪುರಾವೆಗಳು ಕಾಣಸಿಗುತ್ತದೆ. ಈ ಎಲ್ಲ ಸಾಕ್ಷಿ ಪುರಾವೆಗಳು ಒಂದು ಜಲಪ್ರಳಯದತ್ತ ಬೆರಳು ಮಾಡಿ ತೋರಿಸುತ್ತದೆ. ಈ ಜಲಪ್ರಳಯದ ಕುರಿತು ಜಗತ್ತಿನಾದ್ಯಂತ ಇರುವ ಎಲ್ಲ ಪುರಾತನ ಸಂಸ್ಕೃತಿ, ಧರ್ಮಗಳು ಮಾತನಾಡುತ್ತೆ. ಈ ಜಲಪ್ರಳಯ ಭೂಮಿ ಮೇಲಿದ್ದ ಎಲ್ಲ ಜೀವ ಸಂಕುಲವನ್ನ ನಾಶ ಮಾಡಬಹುದಾದಷ್ಟು ಪ್ರಭಾವಶಾಲಿಯಾಗಿತ್ತಂತೆ. ಇದನ್ನ ಐತಿಹಾಸಿಕವಾಗಿ ದ ಯಂಗರ್ ಡ್ರಯಾಸ್ ಎಂದು ಕರೆಯಲಾಗುತ್ತೆ. ಹಿಂದಿನ ಶೀತಲ ಯುಗದಲ್ಲಿ ಉತ್ತರ ಧ್ರುವದಲ್ಲಿ ಆವರಿಸಿದ್ದ ಹಿಮ ಮಂಜುಗಡ್ಡೆಯ ಪದರವು ಅತ್ಯಂತ ವೇಗದಲ್ಲಿ ಕರಗಿ ಭಯಾನಕ ಪ್ರವಾಹ ಮಟ್ಟದಲ್ಲಿ ಸಿಹಿ ನೀರನ್ನ ಸಾಗರಕ್ಕೆ ಸೇರಿಸಿತ್ತು. ಇದು ಜಗತ್ತಿನಾದ್ಯಂತ ಸಮುದ್ರ ನೀರಿನ ಮಟ್ಟವನ್ನು ಊಹೆಗೂ ನಿಲುಕದ ರೀತಿ ಏರಿಕೆ ಮಾಡಿತ್ತು. ಈ ಜಲಪ್ರವಾಹದಿಂದ ಕರಾವಳಿ ಪ್ರದೇಶಗಳು ರೂಪಾಂತರಗೊಂಡವು. ತೀರಗಳು ಒಳನಾಡಿನಲ್ಲಿ 100 ಮೈಲಿಗಳಷ್ಟು ವಿಸ್ತರಿಸಿದವು. ದೊಡ್ಡ ಭೂಭಾಗವು ನೀರಿನಲ್ಲಿ ಮುಳುಗಡೆಗೊಂಡು ಅಸ್ತಿತ್ವವನ್ನು ಕಳೆದುಕೊಂಡವು. ಭೂಮಿಯ ಮೇಲಿದ್ದ ಬಹುತೇಕ ಪ್ರಾಣಿಗಳು, ಸಸ್ಯ ಸಂಕುಲ, ಮನುಷ್ಯರು ಈ ಘಟನೆಯಲ್ಲಿ ಮೃತರಾದರು. ಕೆಲವು ಅದೃಷ್ಟಶಾಲಿಗಳು, ಮುಂದಾಲೋಚನೆಯಿದ್ದು ಸಿದ್ಧತೆ ನಡೆಸಿದ್ದವರು ಬದುಕುಳಿದಿದ್ರು. ಆದರೆ ಈ ಘಟನೆ ಹಿಂದಿರೋ ನಿಜವಾದ ಕಾರಣ ಆದ್ರೂ ಏನು? ಕೆಲವರು ಇದು ಕ್ಷುದ್ರಗ್ರಹ ಅಥವಾ ಧೂಮಕೇತು ಭೂಮಿಗೆ ಅಪ್ಪಳಿಸಿದ್ದರಿಂದ ನಡೆದ ಘಟನೆ ಅಂತ ವಾದಿಸಿದ್ರೆ, ಒಂದಷ್ಟು ಜನ ಇದು ಸೂರ್ಯನಿಂದ ಹೊರಬಂದ ವ್ಯತಿರಿಕ್ತ ಪ್ಲಾಸ್ಮಾದಿಂದ ನಡೆದ ಸೌರ ಘಟನೆಯ ಪರಿಣಾಮ ಭೂಮಿಯು ಅದರ ಕಾಂತಕ್ಷೇತ್ರವನ್ನು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕಳ್ಕೊಂಡು ಅತ್ಯಂತ ವಿಷಕಾರಿ ಮತ್ತು ಪ್ರಭಾವಶಾಲಿ ಶಾಖ ಮತ್ತು ವಿಕಿರಣಗಳನ್ನು ಅನುಭವಿಸಿದ ಕಾರಣ ಈ ದುರಂತ ನಡೆದಿದೆ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಜನ ಧ್ರುವಗಳ ವರ್ಗಾವಣೆ ಸಹ ಇದಕ್ಕೆ ಕಾರಣ ಇರಬಹುದು ಅಂತ ಊಹಿಸ್ತಾರೆ. ಆದರೆ ಲಮೋರಿಯಾದ ದಂತಕತೆ ಬೇರೆಯದೇ ಕಾರಣವನ್ನ ನೀಡುತ್ತೆ. ಈ ಮಹಾ ಜಲಪ್ರಳಯ ನಡೆದಿದ್ದು ಸೂರ್ಯನಿಂದನೋ, ಧೂಮಕೇತು ಅಥವಾ ಕ್ಷುದ್ರ ಗ್ರಹದಿಂದನೋ ಅಲ್ಲ. ಬದಲಾಗಿ ಈ ಪ್ರಳಯವಾಗಿದ್ದು ಮನುಷ್ಯನಿಂದ. ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆರ್ಟೋಕ್ರಸಿ. ಇಲ್ಲಿವರೆಗೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಮುಂದುವರಿಸೋಣ. ಹೆಲೆನಾ ಬ್ಲವಾಟ್ಸ್ಕಿಯ ಕಥೆಯ ಪ್ರಕಾರ ಜ್ವಾಲಾಮುಖಿಗಳು ಸ್ಫೋಟಗೊಂಡು ಇಡೀ ಖಂಡವು ದ್ವೀಪವಾಗಿ ಬದಲಾಯಿತಂತೆ. ಅವುಗಳು ಕಾಲಾನಂತರದಲ್ಲಿ ನಿಧಾನವಾಗಿ ನೀರಿನೊಳಗೆ ಮುಳುಗಡೆಯಾದವಂತೆ. ಅದರೊಂದಿಗೆ ಲಮೋರಿಯಾ ಇತಿಹಾಸ, ಭೂಗರ್ಭ ಸೇರಿತ್ತಂತೆ. ಜೇಮ್ಸ್ ಚರ್ಚ್ವಾರ್ಡ್ ಅವರು ಹೇಳೋದೇನೆಂದ್ರೆ, ಈ ಘಟನೆ ಒಂದೇ ರಾತ್ರಿಯಲ್ಲಿ ನಡೆದು ಇಡೀ ನಾಗರಿಕತೆಯನ್ನೇ ಸರ್ವನಾಶ ಮಾಡುತ್ತಂತೆ. ಭೂಕಂಪಗಳು ಭೂಮಿಯನ್ನ ನಲುಗಿಸಿದ್ವಂತೆ. ಜ್ವಾಲಾಮುಖಿಗಳು ಜಗತ್ತಿನಾದ್ಯಂತ ಒಮ್ಮೆಲೆ ಸ್ಫೋಟಗೊಂಡುವಂತೆ. ಸಮುದ್ರದಲ್ಲಿ ಅಲೆಗಳು ಬೆಟ್ಟದಷ್ಟು ಎತ್ತರದಲ್ಲಿ ಮೂಡಿ ಭೂಮಿಯಾದ್ಯಂತ ಜಲಪ್ರಳಯ ಉಂಟು ಮಾಡಿದ್ವಂತೆ. ಒಂದೇ ರಾತ್ರಿಯಲ್ಲಿ ಭೂಮಿ ಸಂಪೂರ್ಣ ನಾಶವಾಗಿತ್ತಂತೆ. ಇದೆಲ್ಲದರ ಹೊರತಾಗಿ ಕೆಲವರು ಬೇರೆಯದೇ ಅಂಶವನ್ನ ಪ್ರತಿಪಾದಿಸ್ತಾರೆ. ಈ ಪ್ರಳಯ ನೈಸರ್ಗಿಕವಾಗಿ ನಡೆದಂತಹ ದುರಂತವಲ್ಲ, ಬದಲಾಗಿ ಉದ್ದೇಶಪೂರ್ವಕವಾಗಿ ಸೃಷ್ಟಿಸಿದಂತಹ ದುರಂತ. 10,000 ವರ್ಷಗಳ ಹಳೆಯ ಕಥೆಯೊಂದಿದೆ. ಕ್ರಾನಿಕಲ್ಸ್ ಆಫ್ ವ್ಯಾಗಕೋರ್ ಅನ್ನೋ ಪುಸ್ತಕದಲ್ಲಿ ಆ ಕಥೆಯ ಉಲ್ಲೇಖ ಕೂಡ ಇದೆ. ಆ ಕಥೆಯ ಪ್ರಕಾರ
ಲಮೋರಿಯಾ ಖಂಡ ನಾಶವಾಗಲು ಕಾರಣ ಒಂದು ಯುದ್ಧ. ಅದು ಅಟ್ಲಾಂಟಿಸ್ ಮತ್ತು ಲಮೋರಿಯಾ ನಡುವೆ ನಡೆದಂತಹ ಪರಮಾಣು ಯುದ್ಧ. ಆ ಯುದ್ಧಕ್ಕೆ ಕಾರಣರಾದವರು ಅನುನಾಕಿಗಳು. ಈ ಅನುನಾಕಿಗಳ ಕುರಿತು ಹಿಂದಿನ ವಿಡಿಯೋದಲ್ಲಿ ವಿಸ್ತೃತವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಖಂಡಿತ ನೋಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ. ಕ್ರಾನಿಕಲ್ಸ್ ಆಫ್ ವ್ಯಾಕ್ಕೋರ್ ಕಥೆಯ ಪ್ರಕಾರ 2 ಪ್ರತಿಕೂಲವಾದ ದೈವಿಕ ಜನಾಂಗಗಳು ಯುದ್ಧದಲ್ಲಿ ತೊಡಗಿದ್ವಂತೆ. ಭೂಮಿಯ 4 ಮೂಲೆಗಳು ಕೆಂಪಾಗಿದ್ವಂತೆ. ಅಟ್ಲಾಂಟಿಯನ್ಸ್ ಮತ್ತು ಲಮೋರಿಯನ್ಸ್ 2 ದೈವಿಕ ಜನಾಂಗಗಳು ವಿವಾದದಲ್ಲಿ ತೊಡಗಿದ್ವು. ಶೀಘ್ರದಲ್ಲೇ ಈ ವಿವಾದ ಯುದ್ಧವಾಗಿ ಬದಲಾಗಿತ್ತು. ಇನ್ನೊಂದು ಅಂಶ ಏನಂದ್ರೆ, ಈ 4ನೇ ಮೂಲ ಮಾನವ ಜನಾಂಗದ ಹಂತವೇ ಅಟ್ಲಾಂಟಿಯನ್ಸ್. ಈ ಅಟ್ಲಾಂಟಿಯನ್ಸ್ ಮತ್ತು ಲಮೋರಿಯನ್ಸ್ ದೂರದ ಸಂಬಂಧಿಯಾಗಿದ್ರು. ಜೆ ಬೆನಿಟೆಜ್ರ ದ ವಿಸಿಟರ್ ಪುಸ್ತಕದಲ್ಲಿ ವಿಜ್ಞಾನಿ ಡೇನಿಯಲ್ ಡಬ್ಲ್ಯೂ ಫ್ರೇ ಅವರನ್ನ ಜುಲೈ 4, 1959ರಲ್ಲಿ ಅನ್ಯಗ್ರಹ ಜೀವಿಗಳು ಅಪಹರಿಸಿದ್ದ ಘಟನೆಯನ್ನ ದಾಖಲಿಸಲಾಗಿದೆ. ಅದರಲ್ಲಿ ವಿವರಿಸಿರೋ ಪ್ರಕಾರ ಡೇನಿಯಲ್ ಅನ್ಯಗ್ರಹ ಜೀವಿಗಳ ಅಂತರಿಕ್ಷ ನೌಕೆಯಲ್ಲಿದ್ದಾಗ ಅವರು ಆ ಜೀವಿಗಳನ್ನ ಭೇಟಿ ಮಾಡಿ ಅವರೊಂದಿಗೆ ಸಂವಾದ ನಡೆಸಿದ್ರಂತೆ. ಆಗ ಆ ಅನ್ಯಗ್ರಹ ಜೀವಿಗಳು ಅವರು ಭೂಮಿಯ ಮೇಲೆ ಮಿಯೋ ಖಂಡದಲ್ಲಿ ಇದ್ದ ಜನಾಂಗದ ವಂಶಸ್ಥರು ಅಂತ ಅವರು ಗುರುತಿಸಿಕೊಂಡಿದ್ರಂತೆ. ಜೊತೆಗೆ ಭೂಮಿಯ ಮೇಲೆ ಇನ್ನೊಂದು ಅತ್ಯಾಧುನಿಕ ನಾಗರಿಕತೆ ಇದೆ, ಅವರನ್ನು ನಾವು ಅಟ್ಲಾಂಟಿಯನ್ಸ್ ಎಂದು ಕರಿತೀವಿ ಅನ್ನೋದಾಗಿ ಫ್ರೇಗೆ ತಿಳಿಸಿದ್ರಂತೆ. ಎಡ್ಗರ್ ಕೇಸಿ ಅವರಿಗೂ ಸಹ ಮನೋಸಂಪರ್ಕ ಅಥವಾ ಟೆಲಿಪಥಿಕ್ ಸಂವಹನದ ಮೂಲಕ ಅಟ್ಲಾಂಟಿಸ್ ಬಗ್ಗೆ ಮಾಹಿತಿ ಸಿಕ್ಕಿತ್ತಂತೆ. ಅವರು ಅಟ್ಲಾಂಟಿಸ್ನ ಸಂಸ್ಕೃತಿ ಮತ್ತು ತಂತ್ರಜ್ಞಾನದ ಬಗ್ಗೆ ವಿವರಣೆಯನ್ನ ಪಡೆದುಕೊಂಡಿದ್ರಂತೆ. ಇದರಿಂದಾನೇ ಬಹಾಮಸ್ನ ಬಿಮ್ನಿಯಲ್ಲಿ ಅಟ್ಲಾಂಟಿಸ್ ಅವಶೇಷಗಳು ಸಿಗಲಿವೆ ಅಂತ ಕೇಸಿ 1939ರಲ್ಲಿ ಭವಿಷ್ಯವನ್ನ ನುಡಿದಿದ್ರು. ಅದರಂತೆ 1968ರಲ್ಲಿ ಬಿಮ್ನಿ ರೋಡ್ ಪತ್ತೆಯಾಗಿತ್ತು. ಇವರೆಲ್ಲರ ಪ್ರಕಾರ ಅಟ್ಲಾಂಟಿಸ್ ಮತ್ತು ಲಮೋರಿಯಾಗಳು 2 ಲಕ್ಷ ವರ್ಷಗಳು ಶಾಂತಿ ಮತ್ತು ಸಹಬಾಳ್ವೆಯಿಂದ ಬದುಕಿದ್ರಂತೆ. ಆದರೆ ಅನುನಾಕಿಗಳು ಅಟ್ಲಾಂಟಿಸ್ನ ಕೆಲ ನಾಯಕರನ್ನ ಪ್ರಭಾವಗೊಳಿಸಿ ಭ್ರಷ್ಟರನ್ನಾಗಿಸಿದ್ರು. ಈ ಭ್ರಷ್ಟ ನಾಯಕರು ಬೆಲಿಯಾಲ್ನ ಮಕ್ಕಳು ಎಂದು ಗುರುತಿಸಿಕೊಂಡರು. ಲೆಮೂರಿಯಾನ್ಗಳ ಜೊತೆ ಸಂಘರ್ಷವನ್ನ ಶುರು ಮಾಡಿದ್ರು. ಸುಮಾರು 25,000 ವರ್ಷಗಳ ಹಿಂದೆ ಅಟ್ಲಾಂಟಿಸ್ ಮತ್ತು ಲಮೋರಿಯಾನ್ಗಳ ನಡುವೆ ಭೂಮಿಯನ್ನ ಮುನ್ನಡೆಸುವ ಆಳುವ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ವಿವಾದಗಳು ಶುರುವಾಯಿತು. ಅಟ್ಲಾಂಟಿಸ್ ಇಡೀ ಭೂಮಿಯನ್ನ ಮತ್ತು ಎಲ್ಲಾ ಜನಾಂಗದ ಸಂಸ್ಕೃತಿಯನ್ನ ತನ್ನ ಆಳ್ವಿಕೆಗೆ ತರಬೇಕು ಎನ್ನುವ ಮಹತ್ವಾಕಾಂಕ್ಷೆ ಹೊಂದಿತ್ತು. ಆದರೆ ಇದಕ್ಕೆ ಲಮೋರಿಯಾನ್ಸ್ ವಿರೋಧವನ್ನ ವ್ಯಕ್ತಪಡಿಸಿದ್ರು. ವಿರೋಧದಿಂದ ವಾಗ್ವಾದ, ವಾಗ್ವಾದದಿಂದ ಜಗಳ, ಜಗಳದಿಂದ ಯುದ್ಧ ಶುರುವಾಗಿತ್ತು. ಕ್ರಿಸ್ತಪೂರ್ವ 10,468ನೇ ಇಸವಿಯಲ್ಲಿ ಅಧಿಕೃತವಾಗಿ ಯುದ್ಧ ಘೋಷಣೆಯಾಗಿತ್ತು. ಪ್ಲೇಟೋ ಅವನ ಬರಹಗಳಲ್ಲಿ ಕ್ರಿಸ್ತಪೂರ್ವ 9500ನೇ ಇಸವಿಯಲ್ಲಿ ಅಟ್ಲಾಂಟಿಸ್ ನಾಶವಾಗಿತ್ತು ಅಂತ ಬರೆಯುತ್ತಾನೆ. ಪ್ರಾಚೀನ ಇತಿಹಾಸಕಾರ ಹೇಮಸ್ ಕ್ರಿಸ್ತಪೂರ್ವ 11ನೇ ಸಾವಿರದ ಇಸವಿಯಲ್ಲಿ ಒಂದು ಭಯಾನಕ ಪ್ರಳಯವಾದ ಬಗ್ಗೆ ವರದಿಯನ್ನ ಮಾಡ್ತಾನೆ. ಅಟ್ಲಾಂಟಿಯನ್ಗಳ ಬಳಿ ಅತ್ಯಾಧುನಿಕ ತಂತ್ರಜ್ಞಾನವಿದ್ದು ಅವರು ಶಕ್ತಿಶಾಲಿ ಆಯುಧಗಳನ್ನ ಹೊಂದಿದ್ರು. ಅವು ಇಂದಿನ ನಮ್ಮ ಕಲ್ಪನೆಗೂ ಮೀರಿದ ತಂತ್ರಜ್ಞಾನವಾಗಿತ್ತು. ಹಾರುವ ನೌಕೆಗಳು ಬೆಂಕಿಯ ಕಲ್ಲುಗಳ ಮೂಲಕ ಚಾಲಿತಗೊಂಡು ಆಕಾಶದಲ್ಲಿ ಹಾರಿದ್ದವು. ಭೂಮಿಯ ಕಾಂತಕ್ಷೇತ್ರವನ್ನೇ ಬಳಸಿ ಅತ್ಯಂತ ಶಕ್ತಿಶಾಲಿ ಕಿರಣಗಳನ್ನು ತಯಾರಿಸಿದ್ರು. ಆ ಕಿರಣಗಳು ಬೆಟ್ಟಗಳನ್ನು ಸಂಪೂರ್ಣ ಪುಡಿಪುಡಿಯಾಗಿಸಿ ನಾಶಗೊಳಿಸುವಷ್ಟು ಭಯಾನಕವಾಗಿದ್ವು. ಆದರೆ ಲಮೋರಿಯನ್ಗಳ ಬಳಿ ಅಷ್ಟೊಂದು ಆಯುಧಗಳು ಇರಲಿಲ್ಲ. ಜೊತೆಗೆ ಯುದ್ಧವನ್ನು ತಡೆಯುವಂತಹ ಶಕ್ತಿಯೂ ಸಹ ಅವರಿಗೆ ಇರಲಿಲ್ಲ. ಲಮೋರಿಯನ್ಸ್ ಪ್ರಾಕೃತಿಕ ಜೀವಶಕ್ತಿಯನ್ನ ಬಳಸಿ ಪರಿಸರ, ನಿಸರ್ಗ, ಭೂರಚನೆಯನ್ನೇ ಬದಲಾಯಿಸುವ ವಿದ್ಯೆಯನ್ನ ಕಲಿತಿದ್ದರು. ಈ 2 ದೈವಿಕ ಜನಾಂಗದ ನಡುವೆ ಬ್ರಹ್ಮಾಂಡವೇ ಕೇಳರಿಯದ ಯುದ್ಧವಾಗಿತ್ತು. ಈ ಯುದ್ಧಕ್ಕೆ ಭೂಮಿಯೇ ನಡುಗಿತ್ತು. ಯುದ್ಧ ವಿಕೋಪಕ್ಕೆ ತಿರುಗಿ ಅಣುವಸ್ತ್ರದ ಪ್ರಯೋಗವಾಗಿತ್ತು. ಪರಿಣಾಮ ಧ್ರುವಗಳು ಸ್ಥಳಾಂತರಗೊಂಡು ಭೂಮಿಯ ಅಕ್ಷರೇಖೆ ತಿರುಗಿ ಭೂಮಂಡಲದ ಮೇಲೆ ಪ್ರಳಯವು ಉಂಟಾಗಿತ್ತು. ಅಟ್ಲಾಂಟಿಸ್ ಈ ಯುದ್ಧದಿಂದ ಸಂಪೂರ್ಣ ನಾಶವಾಗಿ ಅವನತಿಗೊಂಡಿತ್ತು. 6 ಕೋಟಿ ಲಮೋರಿಯನ್ಗಳು ಈ ಯುದ್ಧದಿಂದ ಪ್ರಾಣವನ್ನ ಕಳ್ಕೊಂಡಿದ್ರು. ಆದರೆ ಅಂತಿಮವಾಗಿ 10,000 ಲಮೋರಿಯನ್ಗಳು ಬದುಕಿಕೊಂಡಿದ್ರು. ಅವರು ಅವರ ನಾಗರಿಕತೆಯನ್ನ
ಪುನಃ ಕಟ್ಟಿ ಬೆಳೆಸಿದ್ರು. ಆದರೆ ಈ ಬಾರಿ ಬಹಳ ಗೌಪ್ಯವಾಗಿ ಇದನ್ನ ಸಾಧಿಸಿದ್ರು. ಇವತ್ತಿಗೂ ಆ ನಾಗರಿಕತೆ ಬದುಕಿ ಪ್ರಬುದ್ಧವಾಗಿ ಬೆಳೆದು ಬಾಳ್ತಾ ಇದೆ. ಅದು ಒಂದು ಬೆಟ್ಟದ ಕೆಳಗೆ, ಮೌಂಟ್ ಶಾಸ್ತಾ, ಕ್ಯಾಲಿಫೋರ್ನಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಮೌಂಟ್ ಶಾಸ್ತಾ ಬೆಟ್ಟವು ಹಲವಾರು ನಿಗೂಢತೆಗೆ ಸಾಕ್ಷಿಯಾಗಿದೆ. ಅದರ ಬಳಿ ಹೋದವರೆಲ್ಲ ವಿಚಿತ್ರ ಧ್ವನಿಗಳು, ವೃತ್ತಾಕಾರದ ಬೆಳಕು ಬೀರುವ ವಸ್ತುಗಳು ಮತ್ತು ವಿಶೇಷ ಅನ್ಯ ರೀತಿಯ ಶಕ್ತಿಯ ಉಪಸ್ಥಿತಿ ಇರೋದಾಗಿ ವರದಿ ಮಾಡ್ತಿದ್ದಾರೆ. ಅಮೆರಿಕದ ಮೂಲ ನಿವಾಸಿಗಳ ಬುಡಕಟ್ಟು ಜನಾಂಗಗಳು ಆ ಬೆಟ್ಟವನ್ನ ದೈವಿಕ ಶಕ್ತಿಯ ಜೊತೆ ಜೋಡಿಸ್ತಾರೆ. ಅಲ್ಲಿಂದ ಆತ್ಮಗಳ ಜಗತ್ತಿನ ಜೊತೆ ಸಂವಾದವನ್ನ ನಡೆಸಬಹುದು ಅನ್ನೋ ದಂತಕತೆ ಆ ಬುಡಕಟ್ಟು ಜನಾಂಗದಲ್ಲಿದೆ. ಭೂಗೋಳ ತಜ್ಞರು ಈ ಮೌಂಟ್ ಶಾಸ್ತಾ ಬೆಟ್ಟದ ಸುತ್ತ ಇರೋ ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸಲು ವಿಫಲರಾಗಿದ್ದಾರೆ. ಅಲ್ಲಿನ ಕಲ್ಲಿನ ಸಂಯೋಜನೆಗಳು ಅಷ್ಟೊಂದು ಅಪರೂಪ ಯಾಕೆ? ಆ ಬೆಟ್ಟದ ಆಕಾರ ಹೇಗೆ ರೂಪುಗೊಂಡಿತು? ಭೂಮಿಯ ಮೇಲೆ ಬೇರೆಲ್ಲೂ ಇರದ ಮರಗಿಡಗಳು ಅಲ್ಲೇ ಯಾಕಿವೆ? ಈ ಎಲ್ಲ ಪ್ರಶ್ನೆಗಳು ಆಗಾಗ ಕೇಳಿ ಬರುತ್ತಲೇ ಇರುತ್ತೆ. ಆದರೆ ಈ ಪ್ರಶ್ನೆಗಳಿಗೆ ಪುರಾಣಗಳು ಅಥವಾ ದಂತಕಥೆಯ ಬಳಿ ಉತ್ತರವಿದೆ. 10,000 ಲಮೋರಿಯನ್ಗಳು ಯುದ್ಧದಿಂದ ಪಾರಾಗಿ ಉತ್ತರ ಕ್ಯಾಲಿಫೋರ್ನಿಯಾದಲ್ಲಿರೋ ಮೌಂಟ್ ಶಾಸ್ತಾ ಬೆಟ್ಟದ ಕೆಳಗೆ ಆಶ್ರಯವನ್ನ ಪಡೆದ್ರಂತೆ. ಅವರೊಂದಿಗೆ ಈ ಮರ, ಗಿಡ, ಪ್ರಾಣಿ, ಪಕ್ಷಿಗಳನ್ನು ಸಹ ಕರೆತಂದಿದ್ರಂತೆ. ಅವರು ಕಾಲಾನಂತರದಲ್ಲಿ ಒಂದು ನಗರವನ್ನೇ ಮೌಂಟ್ ಶಾಸ್ತಾ ಬೆಟ್ಟದ ಕೆಳಗೆ ನಿರ್ಮಾಣ ಮಾಡಿದ್ರಂತೆ. ಅದಕ್ಕೆ ಟೀಲೋಸ್ ಎಂದು ಹೆಸರಿಟ್ರಂತೆ. ಹಾಗಂದ್ರೆ ಬೆಳಕಿನ ನಗರ ಎಂದರ್ಥ. ಕೆಲವು ಪ್ರತ್ಯಕ್ಷದರ್ಶಿಗಳು ಈ ನಗರದ ವಿವರಣೆಯನ್ನ ನೀಡಿದ್ದಾರೆ. ಟೀಲೋಸ್ ನಗರವನ್ನ ಗುಪ್ತವಾದ ಗುಹೆಯೊಳಗಿಂದ ಪ್ರವೇಶ ಮಾಡ್ತಿದ್ದಂತೆ ವಿಚಿತ್ರ ಶಕ್ತಿಯ ಅನುಭವ ಆಗಲು ಶುರುವಾಗುತ್ತೆ. ಗಾಢವಾದ ಹೂಂಕಾರದ ಶಬ್ದ ಯಾವಾಗಲೂ ಕೇಳುತ್ತಿರುತ್ತೆ. ದೇಹ ಪೂರ್ತಿ ಕಂಪಿಸಲು ಶುರುವಾಗುತ್ತೆ. ಒಳಗಡೆ ತಲುಪ್ತಿದ್ದಂತೆ ನಿಮ್ಮ ಕಣ್ಣುಗಳಿಗೆ ನಂಬಲಾರದ ರೀತಿ ಆ ನಗರದ ಗೋಡೆಯಿಂದ ಮಂದವಾದ ಬೆಳಕು ನಿಮ್ಮನ್ನ ಸ್ವಾಗತಿಸುತ್ತೆ. ಟೀಲೋಸ್ 5 ಮಹಡಿಯ ಹಂತದಲ್ಲಿ ಆಳವಾಗಿ ಕೆತ್ತಲಾಗಿದೆ. ಪ್ರತಿ ಮಹಡಿಯಲ್ಲಿ ಹಲವಾರು ಕೋಣೆಗಳು, ಒಳಾಂಗಣಗಳು, ಆವರಣಗಳು ಮತ್ತು ಉದ್ಯಾನವನಗಳನ್ನ ಹೊಂದಿದೆ. ಟೀಲೋಸ್ ನಗರದ ನಿವಾಸಿಗಳು 7 ರಿಂದ 9 ಫೀಟ್ ಎತ್ತರದ ಜೀವಿಗಳು. ಅಚ್ಚಬಿಳಿ ಬಟ್ಟೆಯಿಂದ ಯಾವಾಗಲೂ ಮೈಮುಖಗಳನ್ನ ಮುಚ್ಚಿಕೊಂಡಿರ್ತಾರೆ. ಅವರು ಬಹಳ ಗಂಭೀರ ವರ್ತನೆ ಇರುವವರು, ನಿಧಾನ ಮತ್ತು ಸುಲಲಿತವಾದ ಹಾವಭಾವ ಉಳ್ಳವರಾಗಿದ್ದಾರೆ. ಅತ್ಯಂತ ಪುರಾತನ ಜ್ಞಾನ ಮತ್ತು ನಾಗರಿಕತೆಯನ್ನ ಇಂದಿಗೂ ಪಾಲಿಸುತ್ತಾ ಕಾಪಾಡುತ್ತಿರುವ ಅವರೇ ಲಮೋರಿಯನ್ಗಳು. ಅವರ ಶಕ್ತಿಯನ್ನ ನೈಸರ್ಗಿಕವಾಗಿ ಅಳವಡಿಸಿಕೊಂಡು ಅವರ ತಂತ್ರಜ್ಞಾನವನ್ನ ಪ್ರಾಕೃತಿಕ ರೂಪದಲ್ಲಿ ಬಳಸುತ್ತಾರೆ. ಅವರು ಗುರುತ್ವಾಕರ್ಷಣೆಯನ್ನ ಅವರ ಉಪಯೋಗಕ್ಕೆ ತಕ್ಕಂತೆ ಮಾರ್ಪಾಡು ಮಾಡುವಷ್ಟು ಆಧುನಿಕರಾಗಿದ್ದಾರೆ. ಜಗತ್ತಿನಾದ್ಯಂತ ಮನೋಸಂವಹನ ನಡೆಸುವಂತಹ ಹರಳುಗಳ ತಂತ್ರವು ಅವರ ಬಳಿ ಇದೆಯಂತೆ. ಅವರು ಆ ಒಂದು ಬೆಟ್ಟದ ಕೆಳಗೆ ಇಡೀ ನಾಗರಿಕತೆಯನ್ನೇ ಬೆಳೆಸಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇಂದಿಗೂ ವಾಸಿಸ್ತಿದ್ದಾರಂತೆ. ಇಂತಹ ಬಿಳಿ ಬಟ್ಟೆ ಧರಿಸಿರೋ ಎತ್ತರದ ಜೀವಿಗಳನ್ನ ಆಗಾಗ ನೋಡ್ತಿರೋದಾಗಿ ಅಲ್ಲಿನ ಜನ ಹೇಳ್ತಾರೆ. ಕೆಲವರು ಇಂತಹ ಜೀವಿಗಳನ್ನ ಹಿಂಬಾಲಿಸಿ ಅವರೊಂದಿಗೆ ಗುಹೆಯೊಳಗೆ ಹೋಗೋ ವಿಫಲ ಪ್ರಯತ್ನ ಮಾಡಿರೋದಾಗಿ ಕೂಡ ತಿಳಿಸ್ತಾರೆ. ಆದರೆ ಇವೆಲ್ಲವೂ ಇಂದಿಗೂ ಕೂಡ ಒಂದು ನಿಗೂಢವಾಗಿಯೇ ಉಳಿದಿದೆ. ಈ ಎಲ್ಲಾ ಕಥೆಗಳು ಪುರಾತನವಾದ 10 ರಿಂದ 11,500 ವರ್ಷಗಳಷ್ಟು ಹಳೆಯದಾದ ಒಂದು ಜಲಪ್ರಳಯದ ಬಗ್ಗೆ ವಿವರಣೆಯನ್ನ ಕೊಡುತ್ತೆ. ವಿಜ್ಞಾನ ಈ ಘಟನೆ ನಿಜ ಎಂಬುದನ್ನ ನಿಧಾನವಾಗಿ ಹಂತ ಹಂತವಾಗಿ ಒಪ್ಪಿಕೊಳ್ತಾ ಇದೆ. ಗುಜರಾತ್ನ ತೀರದಲ್ಲಿ ಸಮುದ್ರದಾಳದಲ್ಲಿ ದ್ವಾರಕಾ ನಗರ 1980 ನಂತರ ಸಿಕ್ಕಿದೆ. ಇತ್ತೀಚಿನ ವರ್ಷಗಳಲ್ಲಿ ಪುದುಚೇರಿಯ ಸಮುದ್ರ ತೀರದ ಆಳದಲ್ಲಿ 100 ಮೀಟರ್ ಕೆಳಗೆ ಒಂದು ನಗರವು ಪತ್ತೆಯಾಯಿತು. ಅದನ್ನ ಕಾವೇರಿ ಪೊಂಪಟ್ನಂ ಇರಬಹುದು ಎಂದು ಅಂದಾಜಿಸಲಾಗ್ತಾ ಇದೆ. ಇನ್ನು ಜಪಾನ್ ತೀರದಲ್ಲಿ ಸಿಕ್ಕಿರೋ ಯಾನಾಗುನಿ ಮಾನ್ಯುಮೆಂಟ್ 2001ರಲ್ಲಿ ಕ್ಯೂಬಾ ತೀರದಲ್ಲೂ ಒಂದು ಮುಳುಗಡೆಯಾಗಿರುವ ನಗರವು ಪತ್ತೆಯಾಯಿತು. ಹೀಗೆ ಸಮಯ ಕಳೀತಾ ಸಮುದ್ರದಾಳದಲ್ಲಿರುವ ಹಲವಾರು ಮಾನವ ನಿರ್ಮಿತ ನಗರಗಳು ಪತ್ತೆಯಾಗ್ತಿವೆ. ನಾವು ಮೊದಲೇ ನೋಡಿದಂತಹ ಸಿದ್ಧಾಂತ, ಕಥೆಗಳು, ಪುಸ್ತಕಗಳು ಕೇವಲ ಅಭಿಪ್ರಾಯ, ಆಲೋಚನೆ ಮತ್ತು ಕಲ್ಪನೆಗಳಷ್ಟೇ. ಅವುಗಳನ್ನ ಸಾಕ್ಷಿಗಳು ಅಂತ ಪರಿಗಣಿಸೋಕೆ ಆಗೋದಿಲ್ಲ. ಆದರೆ ಇಂತಹ ಆಲೋಚನೆ ಮತ್ತೆ ಕಲ್ಪನೆಗಳಿಂದನೇ
ಹೊಸ ಹೊಸ ಅನ್ವೇಷಣೆಗಳು ಮತ್ತು ಸಂಶೋಧನೆಗಳು ನಡೆಯೋಕೆ ಸಾಧ್ಯ. ಇವತ್ತು ಸಮುದ್ರದಾಳದಲ್ಲಿ ನಗರಗಳು ಸಿಗ್ತಾ ಇರೋದು ಕೇವಲ ಆಕಸ್ಮಿಕನೇ ಆಗಿರಬಹುದು, ಆದರೆ ಆ ನಗರಗಳ ಸುತ್ತ ಬಹಳಷ್ಟು ಕುತೂಹಲ, ನಿಗೂಢತೆ, ರಹಸ್ಯ ಅಡಗಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಪೂರ್ವ ನಿಯೋಜಿತ ಆಲೋಚನೆಯಿಂದ ಕೆಲವಷ್ಟು ವಿಚಾರಗಳನ್ನು ಜೀರ್ಣ ಮಾಡಿಕೊಳ್ಳೋದು ಕಷ್ಟ, ಆದರೆ ತೆರೆದ ಮನಸ್ಥಿತಿಯಿಂದ ಯೋಚನೆ ಮಾಡಿದಾಗ ಈ ಭೂಮಿ ಮೇಲೆ ಅಸಾಧ್ಯವಾಗಿದ್ದು ಯಾವುದೂ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಸಮುದ್ರದಾಳದಿಂದ ಮೇಲ್ಬರ್ತಿರೋ ಪ್ರತಿಯೊಂದು ಸತ್ಯನೋ ಮುಂದೊಂದು ದಿನ ನಮ್ಮ ನಂಬಿಕೆ, ಅಭಿಪ್ರಾಯ ಮತ್ತು ಪರಿಕಲ್ಪನೆಯನ್ನ ಬದಲಾಯಿಸಿ ಈಗಾಗಲೇ ನಾವು ಅಟ್ಲಾಂಟಿಸ್ ಮತ್ತು ಲಮೂರಿಯಾ ಮೇಲೆ ಅವರೊಂದಿಗೆ ಬದುಕ್ತಾ ಇದ್ದೀವಿ ಅಂತ ತಿಳಿಸಿದ್ರೆ ಅದರಲ್ಲಿ ಆಶ್ಚರ್ಯನೂ ಇಲ್ಲ, ಅದು ಅಸಾಧ್ಯನೂ ಅಲ್ಲ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಜೊತೆಗೆ ನಿಮ್ಗೆ ಯಾವುದಾದ್ರೂ ವಿಷಯದ ಮೇಲೆ ಬಹಳ ಕುತೂಹಲ ಇದ್ದು ಅದ್ರ ಮೇಲೆ ನಾವು ವಿಡಿಯೋ ಮಾಡ್ಬೋದು ಅಂತ ನಿಮ್ಗನ್ಸಿದ್ರೆ ಆ ಟಾಪಿಕ್ ಸಹಿತ ನೀವು ಕಮೆಂಟಲ್ಲಿ ನಮಗೆ ತಿಳಿಸಬಹುದು. ಮತ್ತೊಂದಿಷ್ಟು ರಹಸ್ಯಮಯ ವಿಡಿಯೋಗಳೊಂದಿಗೆ ನಾನು ವಿಶಾಲ್ ಹೆಗ್ಡೆ ನಿಮ್ಮ ಮುಂದೆ ಬರ್ತೀನಿ. ಮೀಡಿಯೋಕ್ರಸಿ ಬಿಡಿ, ಆರ್ಟೋಕ್ರಸಿ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ.